ನಮಸ್ಕಾರ, ಕೋನಾ ಫಾರ್ಮ್ಸ್ಗೆ ಸ್ವಾಗತ. ನಾನು ವಿಜಯ್ ಕಾರ್ಲಾ. ನಿಮ್ಮಲ್ಲಿರುವ ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ, ಅದರ ಬದಲಿಗೆ ಬೇರೆ ಬೇರೆ ಬುಟ್ಟಿಗಳಲ್ಲಿ ಇಡಬೇಕು ಅಂತ ಒಂದು ಸಲಹೆ ಇದೆ. ಯಾಕೆಂದರೆ ಒಂದೇ ಬುಟ್ಟಿಯಲ್ಲಿಟ್ಟ ಮೊಟ್ಟೆಯಲ್ಲಿ ಆ ವಿಷಯದಲ್ಲಿ ಏನಾಗ್ತದೆ ಅಂದರೆ, ಅಕಸ್ಮಾತ್ತಾಗಿ ಬುಟ್ಟಿ ಕೆಳಗೆ ಬಿದ್ದರೆ ಎಲ್ಲ ಮೊಟ್ಟೆಗಳು ಒಡೆದೋಗ್ತವೆ. ಇದೊಂದು ಮಹತ್ವದ ಸಲಹೆ ಅಂತ ಹೇಳ್ಬೋದು. ಕೃಷಿ ವಿಷಯದಲ್ಲೂ ಅಷ್ಟೇ, ರೈತ ಒಂದೇ ಬೆಳೆಯನ್ನು ಅವಲಂಬಿಸಿರದೆ ಬೇರೆ ಬೇರೆ ಬೆಳೆಗಳನ್ನು ಅಂದರೆ ಬಹು ಬೆಳೆ ಪದ್ಧತಿಯನ್ನು ಅಳವಡಿಸುವುದು ತುಂಬ ಸೂಕ್ತ. ತೆಂಗು ಮತ್ತು ಅಡಿಕೆ ಹಾಗೆ ತಾಳೆ, ನಾವು ಪಾಮ್ ಟ್ರೀ ಅಂತ ಹೇಳ್ತೇವೆ. ಇದರಲ್ಲಿ ಅಂತರ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳನ್ನು ನಾವು ಬೆಳೆಸಲು ತುಂಬ ವಿಪುಲವಾದ ಅವಕಾಶ ಇದೆ. ಇವತ್ತು ಒಂದಷ್ಟು ಮಾಹಿತಿಯನ್ನು ಜಾಯಿಕಾಯಿಯನ್ನು ಅಂತರ್ ಬೆಳೆಯಾಗಿ ಹೇಗೆ ಬೆಳೆಸಬಹುದು ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ. ಜಾಯಿಕಾಯಿ ಅಥವಾ ಜಾಯ್ಫಲ್, ಇಂಗ್ಲಿಷಲ್ಲಿ ಇದನ್ನು ನಟ್ಮೆಗ್ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಮೈರಿಸ್ಟಿಕಾ ಫ್ರಾಗ್ರೆನ್ಸ್ ಮತ್ತು ಇದರ ಮೂಲ ಇಂಡೋನೇಷ್ಯಾ ಮತ್ತು ಗ್ರೆನಡಾದಲ್ಲಿ ಇದನ್ನು ತುಂಬಾ ಹೇರಳವಾಗಿ ಬೆಳೆಸುತ್ತಾರೆ. ಜಗತ್ತಿನ 90% ನಟ್ಮೆಗ್ ಬರುವುದು ಈ ಎರಡು ದೇಶಗಳಿಂದ. ಜಾಯಿಕಾಯಿಯನ್ನು ಮುಖ್ಯ ಬೆಳೆಯಾಗಿ ಬೆಳೆಸುವ ಗ್ರೆನಡಾ ದೇಶದ ರಾಷ್ಟ್ರಧ್ವಜದಲ್ಲಿ ನಾವು ಜಾಯಿಕಾಯಿ ಚಿತ್ರವನ್ನು ಕಾಣಬಹುದು. ಅಲ್ಲಿ ಈ ಜಾಯಿಕಾಯಿಗೆ ಎಷ್ಟು ಮಹತ್ವ ಕೊಡ್ತಾರೆ ಅಂದ್ರೆ, ಅಲ್ಲಿ ಇದನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ. ನಾವು ಇಲ್ಲಿ ಹೇಗೆ ಕರಿಮೆಣಸನ್ನು ಬ್ಲ್ಯಾಕ್ ಪೆಪ್ಪರ್ ಅನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತೇವೆ, ಹಾಗೆ ಅಲ್ಲಿ ಜಾಯಿಕಾಯಿಯನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ. ಜಾಯಿಕಾಯಿ ಬೆಳೆಸುವ ಇತರ ಪ್ರಮುಖ ದೇಶಗಳೆಂದರೆ ಗ್ವಾಟೆಮಾಲಾ ಮತ್ತೆ ಮಲೇಷ್ಯಾ, ಈವನ್ ನಮ್ಮ ಭಾರತ ದೇಶ, ಅದರಲ್ಲೂ ಮುಖ್ಯವಾಗಿ ಕೇರಳ ರಾಜ್ಯ. ಹ್ಯೂಮಿಡ್ ಕಂಡೀಷನ್ ಇರುವ ಟ್ರಾಪಿಕಲ್ ಅಥವಾ ಸಬ್ ಟ್ರಾಪಿಕಲ್ ಪ್ರದೇಶ ಯಾವುದೇ ಇರಲಿ ಈ ಬೆಳೆ ಬೆಳೆಸಬಹುದು. ವೈಜ್ಞಾನಿಕವಾಗಿ ನೋಡುವುದಾದ್ರೆ ಜಾಯಿಕಾಯಿ ಒಂದು ಡೈಷಿಯಸ್ ಪ್ಲಾಂಟ್, ಅಂದ್ರೆ ಇದರಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳು ಬೇರೆ ಬೇರೆ ಆಗಿರ್ತವೆ. ಗಂಡು ಹೂಗಳು ಗಂಡು ಮರದಲ್ಲಿ ಮತ್ತೆ ಹೆಣ್ಣು ಹೂಗಳು ಹೆಣ್ಣು ಮರದಲ್ಲಿ, ಹೀಗೆ ಬೇರೆ ಬೇರೆ ಗಂಡು ಮತ್ತು ಹೆಣ್ಣು ಅಂತ ಬೇರೆ ಬೇರೆ ಮರಗಳಿವೆ. ತುಂಬಾ ಅಪರೂಪವಾಗಿ ನಿಮ್ಗೆ ಮೊನೋಷಿಯಸ್ ಅಂದ್ರೆ ಒಂದೇ ಮರದಲ್ಲಿ ಗಂಡು ಹೂಗಳು ಹೆಣ್ಣು ಹೂಗಳು ಮರಗಳು ತುಂಬಾ ಅತಿ ವಿರಳ, ಬಟ್ ಅಂತ ಮೊನೋಷಿಯಸ್ ಮರಗಳು ಸಹ ಇವೆ. ಇದರಲ್ಲಿ ತಳಿಗಳನ್ನು ನೋಡುವುದಾದ್ರೆ ಮುಖ್ಯವಾಗಿ ವಿಶ್ವಶ್ರೀ, ಕೇರಳಶ್ರೀ, ನೋವಾ, ಕಾಡು ಕಣ್ಮಕ್ಕಳ್ ಅಂತ ಇನ್ನೊಂದಿದೆ, ಕೊಂಕಣ್ ಅಂತ ಇನ್ನೊಂದು ತಳಿ ಇದೆ. ಕೊಂಕಣ್ ಹಳೆಯ ತಳಿ ಅಂತ ಹೇಳ್ಬೋದು. ಇದರಲ್ಲಿ ಆಲ್ಟರ್ನೇಟ್ ಬೇರಿಂಗ್ ಅಂದ್ರೆ ಈ ವರ್ಷ ಫಸಲು ಜಾಸ್ತಿ ಬಂದ್ರೆ ಮುಂದಿನ ವರ್ಷ ಇಳುವರಿ ಕಡಿಮೆ ಇರ್ತದೆ. ಅಗ್ರಮಾನ್ಯತೆ ಪಡೆದ ತಳಿ ಅಂದ್ರೆ ವಿಶ್ವಶ್ರೀ. ಇದು ಕೇರಳದ IISR ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಈ ಸೆಂಟರ್ನಿಂದ ಅಭಿವೃದ್ಧಿಪಡಿಸಿದ ತಳಿ ಅಂತ ಹೇಳ್ಬಹುದು. ಮೇಲ್ನೋಟಕ್ಕೆ ನೋಡುವುದಾದ್ರೆ ಇದರಲ್ಲಿ ಮುಖ್ಯವಾಗಿ ಎರಡು ತಳಿಗಳಿವೆ. ಒಂದು ಅಗಲ ಎಲೆ ಬರುವಂತಹ ಗಿಡಗಳು, ಇನ್ನೊಂದು ಚೂಪಾದ ಎಲೆಗಳಿರುವ ಗಿಡಗಳು. ಅಗಲ ಎಲೆ ಇರುವ ಗಿಡಗಳ ಕಾಯಿ ಸ್ವಲ್ಪ ದೊಡ್ಡದಾಗಿರ್ತದೆ ಗಾತ್ರದಲ್ಲಿ, ಇನ್ನೊಂದರಲ್ಲಿ ಚಿಕ್ಕದು ಅಂದ್ರೆ ಚೂಪಾದ ಎಲೆ ಇರುವ ಗಿಡದಲ್ಲಿ. ಆದರೆ ಚಿಕ್ಕ ಕಾಯಿ ಇರುವ ಗಿಡದಲ್ಲಿ ಇಳುವರಿ ಜಾಸ್ತಿ ಬರ್ತದೆ ಕಂಪೇರ್ ಟು ಗಾತ್ರದಲ್ಲಿ ದೊಡ್ಡ ಕಾಯಿ ಬಿಡುವ ಗಿಡ. ಗಿಡಗಳ ಆಯ್ಕೆ ಬಗ್ಗೆ ಹೇಳುವುದಾದರೆ, ಗಿಡಗಳನ್ನು ನರ್ಸರಿಯಿಂದ ಸೆಲೆಕ್ಟ್ ಮಾಡೋದು ಸೂಕ್ತ. ಯಾಕೆಂದ್ರೆ ಇದರಲ್ಲಿ ಗಂಡು ಮತ್ತು ಹೆಣ್ಣು ಬೇರೆ ಬೇರೆ ಗಿಡಗಳಿರುವುದರಿಂದ ನಾವು 10 ಹೆಣ್ಣು ಗಿಡಗಳಿಗೆ ಒಂದು ಗಂಡು ಗಿಡ ಅಂದ್ರೆ 10ರಿಂದ 20 ಮಿನಿಮಮ್ 20 ಹೆಣ್ಣು ಗಿಡಗಳಿಗೆ ಒಂದು ಗಂಡು ಗಿಡ, ಮ್ಯಾಕ್ಸಿಮಮ್ 10 ಹೆಣ್ಣು ಗಿಡಗಳಿಗೆ ಒಂದು ಗಿಡ ಸಾಕಾಗ್ತದೆ. ನರ್ಸರಿಯಲ್ಲಿ ಗಿಡ ಆಯ್ಕೆ ಮಾಡುವಾಗ ಸ್ವಲ್ಪ ಗಾತ್ರದಲ್ಲಿ ಸ್ವಲ್ಪ ಅಂದರೆ ನಿಮಗೆ ಅಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಬೇರೆ ಬೇರೆ ವರ್ಷದ ಗಿಡ, ಒಂದು ವರ್ಷ, 2 ವರ್ಷ, 3 ವರ್ಷ, ಕೆಲವೊಮ್ಮೆ 4 ವರ್ಷದ್ದು ಗಿಡ ಎಲ್ಲ ಸಿಗ್ತದೆ. ನೆಡುವಾಗ ಸ್ವಲ್ಪ ಹೈಯರ್ ಸ್ಟೇಜಲ್ಲಿರುವ ಗಿಡ ಆಯ್ಕೆ ಮಾಡೋದು ಸೂಕ್ತ. ಕಸಿ ಮಾಡಿದ ಗಿಡ ಆರಿಸುವುದು ತುಂಬ ಸೂಕ್ತ. ಯಾಕೆಂದರೆ ಕಸಿ ಮಾಡಿದ ಗಿಡದಲ್ಲಿ ರೂಟ್ ಸ್ಟಾಕ್ ಆಗಿ ಕಣಗೆ ಗಿಡಕ್ಕೆ ಗ್ರಾಫ್ಟ್ ಮಾಡ್ತಾರೆ. ಕಣಗೆ ಅಥವಾ ಮೈರಿಸ್ಟಿಕಾ ಮಲಬಾರಿಕಾ ಅಂತ ಹೇಳ್ತೇವೆ. ಇದರ ಮೂಲ ನಮ್ಮದೇ ದೇಶದ ಪಶ್ಚಿಮ ಘಟ್ಟ, ಮತ್ತು ಇದು ಹೆಮ್ಮರವಾಗಿ ಬೆಳೆಯುವಂಥ ಗಿಡ. ಜಾಯಿಕಾಯಿ ಗಿಡದ ಒಂದು ಡಬಲ್ ಗಾತ್ರದಲ್ಲಿ ಅದು ಬೆಳೀತದೆ. ಮತ್ತು ಇದರ ರೂಟ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿರುವುದರಿಂದ ಈ ಮೈರಿಸ್ಟಿಕಾ ಮಲಬಾರಿಕಾ ಗಿಡವನ್ನು ಜಾಯಿಕಾಯಿಗೆ ರೂಟ್ ಸ್ಟಾಕ್ ಆಗಿ ಬಳಸ್ತಾರೆ. ನೀವು ಬೀಜದಿಂದ ಗಿಡ ಮಾಡಿ ಬೆಳೆಸುವುದಾದರೆ, ಮೊದಲೇ ಹೇಳಿದಾಗೆ ಇದ್ರ ಗಂಡು ಮತ್ತು ಹೆಣ್ಣು ಎರಡು ಗಿಡಗಳಿರೋದ್ರಿಂದ ನೀವು ಬೀಜ ಹಾಕಿದ್ರೆ ಅದು ಗಂಡು ಗಿಡ ಆಗಿ ಅಥವಾ ಹೆಣ್ಣು ಗಿಡ ಆಗಿ ಬೆಳೆಯುವ ಚಾನ್ಸಸ್ 50-50. ಉದಾಹರಣೆಗೆ ನೀವು 100 ಜಾಯಿಕಾಯಿ ಗಿಡಗಳನ್ನು ಬೀಜದಿಂದ ಮಾಡುವುದಾದರೆ ಅದರಲ್ಲಿ 50 ಗಿಡಗಳು ಹೆಣ್ಣಾಗಿ ಬರ್ಬೋದು ಮತ್ತು 50 ಗಿಡಗಳು ಗಂಡಾಗಿ ಬರ್ಬೋದು. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಈ ಜಾಯಿಕಾಯಿ
ಗಿಡಗಳನ್ನು ಬೀಜದಿಂದ ಬೆಳೆಸಿದ ಗಿಡಗಳನ್ನು ನೆಡುವಾಗ ಎರಡೆರಡು ಗಿಡಗಳನ್ನು ನೆಡ್ತಾರೆ. ಯಾಕೆಂದ್ರೆ ಒಂದು ಗಂಡಾದ್ರೆ ಇನ್ನೊಂದು ಹೆಣ್ಣು ಆಗಿರುವಂತ 50-50 ಚಾನ್ಸಸ್ ಇರುವುದರಿಂದ ಹಾಗೆ ಮಾಡ್ತಾರೆ. ಸೊ ಗಂಡು ಗಿಡವನ್ನು ತೆಗಿತಾರೆ, ಹೆಣ್ಣು ಗಿಡ ಉಳಿಸ್ತಾರೆ. ಗಿಡ ಚಿಕ್ಕದಿರುವಾಗ ಯಾವುದು ಗಂಡು ಯಾವುದು ಹೆಣ್ಣು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವರು ಹೇಳ್ತಾರೆ ಇದು ಇದರ ಎಲೆಗಳ ಆಕಾರ, ಗಾತ್ರ ಮತ್ತೆ ಈ ಕಲರ್ ಅಥವಾ ಈ ವೇನ್ಸ್ ಅಂತ ಹೇಳ್ತೀವಲ್ಲ, ಈ ಎಲೆ ಮೇಲಿರುವ ವೇನ್ಸ್, ಅದನ್ನು ನೋಡಿ ಯಾವುದು ಗಂಡು ಯಾವುದು ಹೆಣ್ಣು ಅಂತ ಹೇಳ್ತಾರೆ ಅಂತ ಕೆಲವರು ವಾದಿಸ್ತಾರೆ. ಸೈಂಟಿಫಿಕ್ ಆಗಿ ಇದು ಯಾವುದು ಪ್ರೂವ್ ಆಗಿಲ್ಲ. ಸೊ ಹಾಗಾಗಿ ಗಿಡ ಚಿಕ್ಕದಿರುವಾಗ ಯಾವುದು ಗಂಡು ಯಾವುದು ಹೆಣ್ಣು ಅಂತ ಹೇಳುವುದು ಅಸಾಧ್ಯ. ಸೊ ಗಿಡ ಬೆಳೆದ ನಂತರ ಹೂ ಹೋಗುವಾಗ, ಸೊ ಗಂಡು ಹೂ ನೀವು ಓಪನ್ ಮಾಡಿ ನೋಡಿದ್ರೆ ಸೊ ಅದರಲ್ಲಿ ಒಂದು ಶಿವಲಿಂಗದಂತ ಒಂದು ಆಕೃತಿ ಇರ್ತದೆ. ಇದು ಆಕ್ಚುಲಿ ಇದರ ಮೇಲೆ ಪೋಲನ್ಸ್ ಇರ್ತದೆ. ಹಾಗೇನೆ ಹೆಣ್ಣು ಹೂ ನೀವು ಒಳಗೆ ನೋಡಿದ್ರೆ ಸೊ ಅದರಲ್ಲಿ ಒಂದು ಕಳಶದ ರೀತಿಯಲ್ಲಿ ಓವರಿ ಇರ್ತದೆ. ಇನ್ನೊಂದು ಡಿಫರೆನ್ಸ್ ಅಂದ್ರೆ ಗಂಡು ಮರದಲ್ಲಿ ಹೂಗಳು ಗೊಂಚಲಾಗಿ ಹೋಗ್ತವೆ, ಆದರೆ ಹೆಣ್ಣು ಮರದಲ್ಲಿ ಹೂಗಳು ಗಂಡು ಮರಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರ್ತದೆ. ಮತ್ತೆ ಇದರ ಅವಧಿ, ಗಂಡು ಮರದಲ್ಲಿ ಹೂ ಆಗುವ ಅವಧಿ ಹೆಣ್ಣು ಮರಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರ್ತದೆ. ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಬೀಜದಿಂದ ಮಾಡಿದ ಗಿಡ ಮರವಾಗಿ ಬೆಳೆದು ಕಾಯಿ ಕೊಡ್ಲಿಕ್ಕೆ ಒಂದು 5ರಿಂದ 7 ವರ್ಷ ತಗೊಳ್ತದೆ. ಸೊ 5ರಿಂದ 7 ವರ್ಷ ತಗೊಂಡ್ಮೇಲೆ ಅದು ಹೂ ನೋಡಿ ನೀವು ಗಂಡು ಅಂತ ಹೆಣ್ಣು ಅಂತ ಇಮಿಡಿಯೇಟ್ಲಿ ಗೊತ್ತಾಗ್ತದೆ. ಈಸಿಯೆಸ್ಟ್ ವೇ ಅಂದರೆ ಅದು ಹೂವನ್ನು ಓಪನ್ ಮಾಡಿ ನೋಡುವುದು. ಗಂಡು ಅಂತ ಗೊತ್ತಾದ್ರೆ ಏನು ಮಾಡ್ತದೆ ಅಂದರೆ, ಒಂದು ಗಿಡ ಬೆಳೆದು ಒಂದೊಂದು ಹಂತದಲ್ಲಿ ರೆಂಬೆಗಳು ಹೋಗ್ತವೆ ಆಚೆ ಈಚೆ. ಒಂದು ಸಾಧಾರಣ ಒಂದು ಐದು ಮಾಮೂಲಾಗಿ 5 ರೆಂಬೆ ಬರ್ತದೆ, ಜಾರ್ಕೆಟ್ ಅಂತ ಹೇಳ್ತೇವೆ. ಸೊ ಏನ್ ಮಾಡ್ತಾರೆ ಅಂದ್ರೆ, ಈ ಗಂಡು ಗಿಡ ಆದ್ರೆ ಕೆಳಗಿನ ಒಂದು ಅಥವಾ 2 ಸ್ಟೇಜ್ನ ಜಾರ್ಕೆಟ್ಗಳನ್ನು ಬಿಟ್ಟು ಕಟ್ ಮಾಡ್ತಾರೆ, ಕಡಿತಾರೆ. ಸೊ ಆಗ ಏನಾಗ್ತದೆ ಅಂದ್ರೆ ಸ್ವಲ್ಪ ಸಮಯದ ನಂತರ ಹೊಸ ಚಿಗುರುಗಳು ಮೇಲ್ ಬರ್ತದೆ. ಸೊ ಆ ಚಿಗುರಲ್ಲಿ ಅದನ್ನು ಕಟ್ ಮಾಡಿ ಅದಕ್ಕೆ ಹೆಣ್ಣು ಗಿಡದ ಚಿಗುರನ್ನು ಅಥವಾ ಹೆಚ್ಚಾಗಿ ಸ್ಟ್ರೈಟ್ ಹೋಗುವ ಇದನ್ನು ನಾವು ಜಾಯಿಂಟ್ ಮಾಡಬೇಕು. ಸೊ ಅಡ್ಡ ಹೋಗುವ ಹೆಣ್ಣು ಗಿಡದ ಇದನ್ನೆಲ್ಲ ಜಾಯಿಂಟ್ ಮಾಡಿದ್ರೆ ಆ ಗಿಡ ಅಡ್ಡದಿಡ್ಡಿ ಹೋಗ್ತದೆ. ಸೊ ಹಾಗಾಗಿ ಆಕ್ಚುಲಿ ಇದು ಕ್ರಿಸ್ಮಸ್ ಟ್ರೀ ಆಗಿ ಮೇಲ್ಮುಖವಾಗಿ ಹೀಗೆ ಹೋಗಬೇಕು. ಸೊ ಹಾಗೆ ಟಾಪ್ ವರ್ಕ್ ಮಾಡ್ತಾರೆ, ಟಾಪ್ ಅಲ್ಲಿ ಗ್ರಾಫ್ಟ್ ಮಾಡ್ತಾರೆ ಹೆಣ್ಣು ಗಿಡ. ಏನಾಗ್ತದೆ, ಒಂದೇ ಮರದಲ್ಲಿ ಕೆಳಗಡೆ ಗಂಡು ಹೂಗಳಿದ್ರೆ ಮೇಲ್ಗಡೆ ಹೆಣ್ಣು ಹೂ ಇರ್ತದೆ. ಸೊ ಹಾಗಾಗಿ ಪಾಲಿನೇಷನ್ ತುಂಬಾ ಈಸಿಯಾಗಿ ಆಗ್ತದೆ. ಇನ್ನೊಂದು ಮುಖ್ಯವಾದ ಅಂಶ ಇಲ್ಲಿ ಗಮನಿಸಬೇಕಂದ್ರೆ, ನಾವು ಈ ಗ್ರಾಫ್ಟೆಡ್ ಗಿಡ ನೆಟ್ಟರೆ ಸೊ ಅದರ ಬೆಳವಣಿಗೆ ಈ ಬೀಜದಿಂದ ಮಾಡಿದ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಸ್ಲೋ. ಬೀಜದಿಂದ ಗಿಡ ತುಂಬಾ ವೇಗವಾಗಿ ಬೆಳೀತದೆ, ಇದು ಸ್ವಲ್ಪ ಸ್ಲೋ ಆಗಿ ಬೆಳೀತದೆ. ಸೊ ನೆಕ್ಸ್ಟ್ ನೋಡುವ ಇದನ್ನು ಹೇಗೆ ನಾಟಿ ಮಾಡುವುದಂತ. ಸೊ ಫಸ್ಟ್ ನೀವು ನಿಮ್ಮ ಏರಿಯಾಕ್ಕೆ ಎಷ್ಟು ಗಿಡ ಬೇಕಂತ ನೋಡಬೇಕಾಗ್ತದೆ. ಸೊ ಇದನ್ನು ಸಾಮಾನ್ಯವಾಗಿ 18ರಿಂದ ಒಂದು 25 ಅಡಿಗಳ ಅಂತರದಲ್ಲಿ, ಅಂದ್ರೆ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ 18ರಿಂದ 25 ಅಡಿಗಳ ಅಂತರದಲ್ಲಿ ಸಾಮಾನ್ಯವಾಗಿ ಇದನ್ನು ನೆಡ್ತಾರೆ. ಮತ್ತೆ ಮೊದಲೇ ಹೇಳಿದಾಗೆ 10ರಿಂದ 20 ಹೆಣ್ಣು ಗಿಡಗಳಿಗೆ ಒಂದು ಗಂಡು ಗಿಡ ನೆಡಬೇಕು ನಾವು. ನೀವು ಕಸಿ ಮಾಡಿದ ಗಿಡವನ್ನು ನೀವು ನೆಡುವಾಗ ಒಂದು ಅಂಶ ಗಮನದಲ್ಲಿಡಬೇಕು. ಈ ಗ್ರಾಫ್ಟೆಡ್ ಜಾಯಿಂಟ್ ಇರ್ತದೆ ನೋಡಿ, ಅದು ಗ್ರೌಂಡ್ ಲೆವೆಲಿಂದ ಮೇಲಿರಬೇಕು. ಸೊ ಅದು ಯಾವತ್ತು ನಾವು ಮಣ್ಣಿನಲ್ಲಿ ಹೂತು ಹಾಕಬಾರ್ದು. ಯಾಕಂದರೆ ಕೆಳಗಡೆ ಜಾಸ್ತಿಯಾಗಿ ಈ ನಾನು ಮೊದಲೇ ಹೇಳಿದಾಗೆ ಕಣಗೆ ಅಂದರೆ ಮೈರಿಸ್ಟಿಕಾ ಮಲಬಾರಿಕಾ ಈ ಗಿಡದ್ದು ರೂಟ್ ಸ್ಟಾಕ್ ಇರ್ತದೆ. ಸೊ ಆ್ಯಕ್ಚುಲಿ ಹೇಗೆಂದರೆ ಇದು ಒಂದು ದೈತ್ಯನ ಮೇಲೆ ನಾವು ಈ ಜಾಯಿಕಾಯಿ ಗಿಡವನ್ನು ಕೂರಿಸಿದಾಗೆ ಕೆಳಗಡೆ ದೈತ್ಯ ಗಿಡದ ಬೇರಿನ ಸಿಸ್ಟಮ್ ಇರ್ತದೆ. ಸೊ ಅದು ಇಂಟ್ಯಾಕ್ಟ್ ಆಗಿರಬೇಕು. ಮತ್ತು ಆ ಜಾಯಿಂಟ್ ಗ್ರೌಂಡ್ ಲೆವೆಲಿಂದ ಮೇಲೆ ಇದ್ದು ಮೇಲೆ ಮಾತ್ರ ಜಾಯಿಕಾಯಿ ಗಿಡ ಬೆಳೀತಾ ಹೋಗಬೇಕು. ಮತ್ತು ಇದನ್ನು ನೀವು ಕಡ್ಡಾಯವಾಗಿ ನೆರಳಿರುವ ಸೆಮಿ ಶೇಡ್ ಇರುವ ಜಾಗದಲ್ಲೇ ಇದನ್ನು ಬೆಳೆಸಬೇಕು. ಯಾಕೆಂದರೆ ನೀವು ಇದು ಸೂರ್ಯನ ಬಿಸಿಲಿಗೆ ನೆಟ್ಟರೆ, ಓಪನ್ ಏರಿಯಾದಲ್ಲಿ ನೆಟ್ಟರೆ ಗಿಡ ಖಂಡಿತ ಸತ್ತು ಹೋಗ್ತದೆ. ಆದರೆ ಗಿಡ ಮುಂದೆ ಬೆಳೀತಾ ಹೋದಾಗೆ ಅದು ಬಿಸಿಲು ತಡೆಯುವ ಸಾಮರ್ಥ್ಯ ಪಡೆಯುತ್ತೆ. ಅಂದರೆ ಸಾಧಾರಣ ಒಂದು 5 ವರ್ಷ ಆದಮೇಲೆ ಅದು ಬಿಸಿಲನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಪಡೀತದೆ. ಬಟ್ ನೀರು ಸಹ ಇದಕ್ಕೆ ಅಷ್ಟೇ ನಾವು ಪೂರೈಸ್ತಾ ಇರಬೇಕು. ಸೊ ಬುಡ ಯಾವತ್ತು ಸಹ ಡ್ರೈ ಆಗಬಾರ್ದು. ಮತ್ತು ಗಿಡ ನೆಡುವಾಗ 1.5 ಕ್ಯೂಬ್ ಅಥವಾ 2 ಅಡಿಯ ಕ್ಯೂಬನ್ನು ನಾವು ಗುಂಡಿಯನ್ನು ಮಾಡಿ, ಸೊ ಗುಂಡಿಗೆ ಸಾವಯವ ಗೊಬ್ಬರ, ಯಾವುದೇ ಸಾವಯವ ಗೊಬ್ಬರ ಮತ್ತು ಸ್ವಲ್ಪ ರಾಕ್ ಫಾಸ್ಫೇಟ್ ಸಿಕ್ಕಿದ್ರೆ ಹಾಕ್ಬೋದು. ಬಟ್ ಸಾವಯವ ಅಂದರೆ ದನದ ಹಟ್ಟಿ ಗೊಬ್ಬರ ಇದು ಸಾಕಾಗ್ತದೆ. ಮತ್ತೆ ಅದನ್ನು ಗ್ರೌಂಡ್ ಲೆವೆಲ್ಗೆ ತಂದು, ನಾನು ಮೊದಲೇ ಹೇಳಿದ ಹಾಗೆ ಗ್ರಾಫ್ಟೆಡ್ ಗಿಡ ಆದರೆ ಸೊ ಆ ಜಾಯಿಂಟ್ ಗ್ರೌಂಡ್ ಲೆವೆಲಿಂದ ಮೇಲೆ ಬರುವ ಹಾಗೆ ನಾವು ನೆಡಬೇಕು.
ಗ್ರಾಫ್ಟೆಡ್ ಗಿಡ ಆದರೆ ಇದು 3 ವರ್ಷದಲ್ಲೇ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. 3 ವರ್ಷದಲ್ಲೇ ಇದು ಜಾಯಿಕಾಯಿ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕೆಂದರೆ ಇದರಲ್ಲಿ ಸ್ವಲ್ಪ ಗಂಡು ಹೆಣ್ಣಿನ ಪಾಲಿನೇಷನ್ ಆಗಬೇಕು. ಸ್ವಲ್ಪ ಕ್ಲಿಷ್ಟಕರವಾದ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು ಇಲ್ಲಿ. ಯಾಕೆಂದರೆ ನೀವು ಹೆಣ್ಣು ಮರದಲ್ಲಿ ಹೂ ನಿರೀಕ್ಷಿಸುವಾಗ ಅದೇ ಟೈಮಲ್ಲಿ ಗಂಡು ಮರದಲ್ಲಿ ಸಹ ಹೂ ಇರಬೇಕು. ಸೊ ಆಗ ಮಾತ್ರ ಈ ಕ್ರಾಸ್ ಪಾಲಿನೇಷನ್ ಆಗಿ ಹಣ್ಣಾಗ್ತದೆ. ಸೊ ಸಾಮಾನ್ಯವಾಗಿ ನಾವು 5 ವರ್ಷ ಅಂತ ಹೇಳಿಬೋದು. ಸೊ 3 ವರ್ಷದಲ್ಲಿ ಹೂ ಬಿಟ್ಟರೆ ಸಹ 2ನೇ ವರ್ಷದಲ್ಲಿ ನಿಮಗೆ ಕಾಯಿ ಬರೋ ಚಾನ್ಸಸ್ ಇದೆ, ಬಟ್ ಅಷ್ಟೊಂದು ಕಾಯಿ ಇರಲ್ಲ. ಸೊ 5ನೇ ವರ್ಷದಿಂದ ನಿಮಗೆ ಒಂದು ಕೌಂಟೇಬಲ್ ಅಮೌಂಟ್ನ ಒಂದು ಕಾಯಿಗಳು ಸಿಗ್ತವೆ ನಿಮಗೆ. ಸೀಡ್ಲಿಂಗ್ ನಿಂದ ಮಾಡಿದ ಗಿಡ ಆದರೆ ಅದು ವೇಗವಾಗಿ ಬೆಳೀತದೆ, ಬಟ್ ಅದಕ್ಕೆ ಹೂ ಹೋಗ್ಲಿಕ್ಕೆ ಟೈಮ್ ತಗೊಳ್ತದೆ. ಅಂದ್ರೆ 5 ವರ್ಷ ನಂತರನೇ ಅದು ಹೂ ಹೋಗುದು. 5 ರಿಂದ 7 ವರ್ಷ ತಗೊಳ್ತದೆ. ಒಂದು ಗಿಡ ಸರಾಸರಿಯಾಗಿ ಹೇಳುವುದಾದ್ರೆ 2000 ಕಾಯಿಗಳನ್ನು ಕೊಡ್ತದೆ. ಸೊ ಎಲ್ಲ ಗಿಡ 2000 ಅಂತ ಹೇಳಲಿಕ್ಕಾಗಲ್ಲ, ಕೆಲವೊಮ್ಮೆ ಕಡಿಮೆ, ಕೆಲವರು ಹೇಳ್ತಾರೆ 10,000 ತನಕ ಸಿಗ್ತದೆ. ಅಂದ್ರೆ ಎಕ್ಸ್ಟ್ರೀಮ್ ಕೇಸ್, ಅದು ಎಕ್ಸೆಪ್ಷನ್ ಕೆನಾಟ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎವರೇಜ್ ಒಂದು 2000 ಕಾಯಿ ಅಂತ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬಹುದು. ಸೊ ಇನ್ನೊಂದೇನಂದ್ರೆ ಇದು ವರ್ಷ ಹೋದ ಹಾಗೆ ಇದರಲ್ಲಿ ಇಳುವರಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಮೊದಲನೇ ವರ್ಷ ನಿಮಗೆ ಕಡಿಮೆ ಇಳುವರಿ ಬರ್ಬೋದು, ಬಟ್ ಗ್ರಾಜುವಲಿ ಆ ಇಳುವರಿ ಜಾಸ್ತಿ ಆಗ್ತಾ ಹೋಗ್ತದೆ. ನೀವು ಅಡಿಕೆ ತೋಟದಲ್ಲಿ ಜಾಯಿಕಾಯಿ ಅಂತರ್ಬೆಳೆಯಾಗಿ ಬೆಳೆಸುವುದಾದ್ರೆ, ಸೊ ನೀವು 4 ಗಿಡದ ಮಧ್ಯೆ, ಅಂದ್ರೆ ಮಾಮೂಲಿಯಾಗಿ ನಾವು ಒಂದು ಅಡಿಕೆ ಮರದಿಂದ ಇನ್ನೊಂದು ಅಡಿಕೆ ಮರಕ್ಕೆ 9 ಅಡಿ ಡಿಸ್ಟೆನ್ಸ್ ಕೊಡ್ತೇವೆ. ಸೊ ಇಲ್ಲಿ ನೋಡ್ಬೇಕಾದ ಅಂಶ ಅಂದ್ರೆ ಇದು ಅಡಿಕೆದು ನೆರಳು ಇಲ್ಲಿ ಅಂದ್ರೆ ಬೆಳೆದಿರಬೇಕು. ಅಂದ್ರೆ 2 ವರ್ಷ ಅಥವಾ 3 ವರ್ಷದ್ದು ಅಡಿಕೆ ತೋಟ ಇದ್ರೆ ಆಲ್ರೆಡಿ ನೆರಳಿರ್ತದೆ. ಸೊ ಹಾಗಾಗಿ ಇಂಥ ಅಡಿಕೆ ತೋಟದಲ್ಲಿ ಜಾಯಿಕಾಯಿಯನ್ನು ಬೆಳೆಸುವುದು ಸೂಕ್ತ. ಓಪನ್ ಸ್ಪೇಸ್ ಆದ್ರೆ ನಾನು ಹೇಳಿದಾಗೆ ಒಂದೇ ನೀವು ಇದಕ್ಕೆ ನೆರಳು ಆರ್ಟಿಫಿಷಿಯಲಿ ಭರಿಸಬೇಕು, ಇಲ್ಲ ಅಂದ್ರೆ ಬಿಸಿಲಿಗೆ ಅದು ಸಾಯ್ತದೆ. ಸೊ ಗಿಡದಿಂದ ಗಿಡಕ್ಕೆ 18 ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ 18 ಅಡಿ, ಅಂದ್ರೆ ಸಾಲು ಬಿಟ್ಟು ಸಾಲು ಅಡಿಕೆ ಗಿಡಗಳ ಮಧ್ಯದಲ್ಲಿ 18 ಅಡಿಯಲ್ಲಿ ನಾವು ಜಾಯಿಕಾಯಿ ಗಿಡಗಳನ್ನು ನೆಡಬಹುದು. ತೆಂಗಿನ ತೋಟದಲ್ಲಿ ಆದ್ರೆ ಸೇಮ್ ಡಿಸ್ಟೆನ್ಸ್ ಅನ್ನು ನಾವು ಮೇಂಟೈನ್ ಮಾಡಬಹುದು. ಸಾಮಾನ್ಯವಾಗಿ ತೆಂಗಿನ ತೋಟ 25 ರಿಂದ 30, ಸಾಧಾರಣ 30 ಅಡಿಯಲ್ಲಿ ಮಾಡ್ತಾರೆ. ಸೊ ಅಲ್ಲಿ ಸಹ ನಾವು ಈ 18 ಅಡಿಯ ಅಂತರವನ್ನು ಕಾಯ್ದುಕೊಂಡು ಜಾಯಿಕಾಯಿ ಗಿಡಗಳನ್ನು ಹಾಕ್ಬೋದು. ಜಾಯಿಕಾಯಿ ಗಿಡಗಳ ಹೂವಿನ ಪಾಲಿನೇಷನ್ ಸಾಮಾನ್ಯವಾಗಿ ಈ ಕೀಟಗಳಿಂದ ಆಗ್ತದೆ. ಅದರಲ್ಲೂ ಸಹ ವಿಶೇಷವಾಗಿ ಥ್ರಿಪ್ಸ್ ಅಂತ ಒಂದು ಚಿಕ್ಕ ಉದ್ದನೆ ಗಾತ್ರದ ಜೀರುಂಡೆ ಇರ್ತದೆ. ಸೊ ಆ ಕೀಟಗಳು ಇಲ್ಲಿ ಪಾಲಿನೇಷನ್ ಮಾಡ್ತದೆ. ಯಾಕೆಂದ್ರೆ ಈ ಹೂವಿನ ಆಕಾರ ಹೇಗಿರ್ತದೆ ಅಂದ್ರೆ ಒಂದು ಕಳಶದ ಹಾಗೆ ಒಂದು ಓಪನಿಂಗ್ ಇರ್ತದೆ. ಸೊ ಅದರ ಓಪನಿಂಗ್ನ ಒಳಗೆ ಹೋಗಿ, ಅಂದ್ರೆ ಹೆಣ್ಣು ಹೂವಿನ ಓಪನಿಂಗ್ ಒಳಗೆ ಹೋಗಿ, ಸೊ ಅಲ್ಲಿರುವ ಈ ಪೋಲನ್ಸ್ ಏನಿದೆ ಅದನ್ನು ತಕೊಂಡು ಹೆಣ್ಣು ಹೂವಿನ ಓಪನಿಂಗ್ಸ್ ಹೀಗಿರ್ತದೆ. ಓಪನಿಂಗ್ಸ್ ಒಂದು ಕಳಶದ ರೀತಿಯಲ್ಲಿ ಇರ್ತದೆ. ಸೊ ಅದರ ಒಳಗೆ ಹೋಗಬೇಕು ಈ ಕೀಟ. ಈ ರೀತಿ ಇದರ ಪಾಲಿನೇಷನ್ ನಡೀತದೆ. ಮತ್ತೆ ಇನ್ನೊಂದು, ಇದರಲ್ಲಿ ರೋಗದ ಬಗ್ಗೆ ನೋಡೋದಾದ್ರೆ ಅಂತ ಸೀರಿಯಸ್ ಆಗಿರುವಂತ ಯಾವುದೇ ರೋಗ ಇಲ್ಲ. ನಾನು ನೋಡಿದಾಗೆ ಇದರಲ್ಲಿ ಒಂದು ವಿಶೇಷವಾದ ತುಂಬಾ ಕಡಿಮೆ ಒಂದು ಡೈಬ್ಯಾಕ್ ಅಂತ ಹೇಳ್ತೇವೆ. ಸೊ ಏನಾಗ್ತದೆ ಅಂದ್ರೆ ಈ ಬ್ರಾಂಚಸ್ ಈ ಉದ್ದಕ್ಕೆ ಹೋದ ಬ್ರಾಂಚಸ್ ಎಲ್ಲ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೋಸ್ಟ್ಲಿ ಇದು ಫಂಗಸ್ ನಿಂದ ಬರುವಂತ ಕಾಯಿಲೆ ಅಂತ ತಿಳ್ಕೊಳ್ತೇನೆ. ಸೊ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಸತ್ತಿರುವ ಈ ಕೊಂಬೆಗಳನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿ ಅದಕ್ಕೆ ಯಾವುದೊಂದು ಬೋರ್ಡೋ ದ್ರಾವಣ ಹಾಕಿದ್ರೆ ಅಲ್ಲಿ ಮುಗೀತದೆ. ಸೊ ಗಿಡ ಏನೋ ಸಾಯಲ್ಲ. ಇನ್ನೊಂದೇನಂದ್ರೆ ಕೆಲವೊಮ್ಮೆ ತುದಿ ಸಹ ಹೋಗ್ತದೆ. ತುದಿ ಹೋದ್ರೆ ಅದು ಏನಾಗ್ತದೆ ಅಂದ್ರೆ ಇನ್ನೊಂದು ಇದು ಬರ್ತದೆ, ಅದಕ್ಕೆ ಇನ್ನೊಂದು ಶೂಟ್ ಬರ್ತದೆ. ಶೂಟ್ ಬಂದು ಗಿಡ ಬೆಳೀತದೆ. ಇದರಲ್ಲಿ ಹೂ ಹೋಗುವ ಸಮಯ ಅಂದ್ರೆ ನವೆಂಬರ್ ಡಿಸೆಂಬರ್ ಆ ಟೈಮಲ್ಲಿ ಇದರಲ್ಲಿ ಹೂ ಹೋಗ್ತದೆ. ಮತ್ತೆ ಇದು ಕಾಯಿ ಆಗುವುದು ಅಂದ್ರೆ ಹಣ್ಣು ಇಳುವರಿ ಸಿಗುವುದು ಮಳೆಗಾಲ ಸ್ಟಾರ್ಟ್ ಆಗುವಾಗ, ಅಂದ್ರೆ ಜೂನ್ ಜುಲೈ ಆಗಸ್ಟ್ ಆ ಟೈಮಲ್ಲಿ ನಮಗೆ ಇಳುವರಿ ಸಿಗ್ತದೆ ಇದರದ್ದು. ಹೀಗಾಗಿ ಇದನ್ನು ಒಣಗಿಸುವ ಒಂದು ಸಮಸ್ಯೆ ಇದೆ. ಸೊ ಇದಕ್ಕೆ ಜಾಸ್ತಿಯಾಗಿ ಇದನ್ನು ಸೋಲಾರ್ ಡ್ರೈಯರೇ ಯೂಸ್ ಮಾಡ್ತಾರೆ. ನೀವು ನಟ್ಮೆಗ್ ಅನ್ನು ನೋಡಿದ್ರೆ, ಸೊ ಅದರಲ್ಲಿ 3 ಮುಖ್ಯ ಭಾಗಗಳಿವೆ. ಒಂದು ಹೊರಗಿನ ಸಿಪ್ಪೆ, ಸೊ ದಪ್ಪದಾಗಿರ್ತದೆ. ಸೊ ಅದರ ಒಳಗಡೆ ಒಂದು ಕೆಂಪು ಕಲರ್ನ ಹೂ ಇರ್ತದೆ, ಮೇಸ್ ಅಂತ ಹೇಳ್ತೇವೆ. ಸೊ ಅದರ ಒಳಗಡೆ ಈ ಜಾಯಿಕಾಯಿ ಬೀಜ ಇರ್ತದೆ. ಸೊ ಬೀಜಕ್ಕೆ ಸಹ ಒಂದು ಕವರ್ ಇರ್ತದೆ, ಔಟರ್ ಶೆಲ್. ಸೊ ಇದು ನೀವು ಒಣಗಿಸಿ ಸಂಪೂರ್ಣ ಒಣಗಿದ ಮೇಲೆ ಅದು ಶೆಲ್ ಮತ್ತೆ ಒಳಗಿನ ಇದು ಬೀಜ ಬೇರ್ಪಟ್ಟು ನೀವು ಅಲ್ಲಾಡಿಸಿದ್ರೆ ಅದು ಸೌಂಡ್ ಬರ್ತದೆ. ನಟ್ಮೆಗ್ ಅನ್ನು ಜಾಸ್ತಿಯಾಗಿ ಯೂಸ್ ಮಾಡಬಹುದು ಇದು ಸಾಂಬಾರ ಪದಾರ್ಥ ಆಗಿ. ಸೊ ಅಡಿಗೆಯಲ್ಲಿ ನೀವು ಬಿರಿಯಾನಿ ಮಾಡುವಾಗ ಅಥವಾ ಪಲಾವ್ ಮಾಡುವಾಗ ಅಥವಾ ಯಾವುದೇ ನಾನ್ ವೆಜ್ಗೆ ಸಹ ಹಾಕ್ತಾರೆ. ಸೊ ಇದನ್ನು ಒಂದು ವಿಶಿಷ್ಟವಾದ ಒಂದು ಸುವಾಸನೆ ಮತ್ತು ವಿಶಿಷ್ಟವಾದ ಒಂದು ಟೇಸ್ಟ್ ಕೊಡ್ತದೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಇದನ್ನು ಔಷಧೀಯವಾಗಿ ಸಹ ಇದನ್ನು ಯೂಸ್ ಮಾಡ್ತಾರೆ. ಸೊ ನಟ್ಮೆಗ್ನಿಂದ ನಟ್ಮೆಗ್ ಆಯಿಲ್ ತೆಗಿತಾರೆ, ನಟ್ಮೆಗ್ ಬಟರ್ ತೆಗಿತಾರೆ, ಮತ್ತೆ ಇದರ ಪೌಡರ್ ಸಹ ಮಾಡ್ತಾರೆ. ಇದರ ಹೂವನ್ನು ಜಾಸ್ತಿಯಾಗಿ ನಾವು
ಸಂಬಾರ ಪದಾರ್ಥವಾಗಿ ಉಪಯೋಗಿಸ್ತೇವೆ, ಆ ಮೇಸ್ ಅಂತ ಏನು ಹೇಳ್ತೇವೆ ಅದನ್ನು. ಮತ್ತೆ ಹೊರಗಿನ ಸಿಪ್ಪೆಯನ್ನು ಅದರಿಂದ ಒಂದು ರೀತಿಯ ಕ್ಯಾಂಡಿ ಸಹ ಮಾಡ್ತಾರೆ. ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ಅದನ್ನು ಏನೋ ಕ್ಯಾಂಡಿ ಮಾಡಿ ಚಾಕ್ಲೇಟ್ ಟೈಪ್ ಮಾಡಿ ತಿಂತಾರೆ, ಅಥವಾ ಇದರ ಪಿಕ್ಕಲ್ ಸಹ ಮಾಡ್ತಾರೆ. ಇದನ್ನು ಫ್ಲೇವರಿಂಗ್ ಸಬ್ಸ್ಟೆನ್ಸ್ ಆಗಿ ರಮ್ ಪಂಚ್ ಅಂತ ಹೇಳ್ತೇವೆ. ಮತ್ತು ಕಾಕ್ಟೈಲ್ ಅಲ್ಲಿ ಸಹ ಇದನ್ನು ಆಸ್ ಅ ಫ್ಲೇವರಿಂಗ್ ಸಬ್ಸ್ಟೆನ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಮಾರ್ಕೆಟ್ನಲ್ಲಿ ಇದರ ಪ್ರೈಸ್ ನೋಡೋದಾದ್ರೆ ಈ ಜಾಯಿಕಾಯಿಯ ಬೆಲೆ ಸಾಧಾರಣ 300ರಿಂದ 500 ಹಾಗೆ ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ. ಸೊ ಈಗ ಸದ್ಯಕ್ಕೆ ಸ್ವಲ್ಪ ಕಡಿಮೆ ಇದೆ, ಬಟ್ ಇದು 500-600 ತನಕ ಹೋಗ್ತದೆ ಇದರ ಬೆಲೆ. ಮತ್ತು ಇದರ ಹೂವಿನ ಬೆಲೆ ತುಂಬ ಎಕ್ಸ್ಪೆನ್ಸಿವ್. ಸೊ ಅದಕ್ಕೆ ಕಿಲೋಗೆ 1500 ತನಕ ರೇಟ್ ಇದೆ ಸದ್ಯದ ಮಾರ್ಕೆಟ್ನಲ್ಲಿ. ಸೊ ಎವರೇಜ್ ಆಗಿ ಜಾಯಿಕಾಯಿಗೆ 500 ಅಂತ ತಗೊಳ್ಬೋದು, ಮತ್ತು ಹೂವಿಗೆ ಮೇಸ್ಗೆ 1500 ಮಾರ್ಕೆಟ್ ರೇಟ್ ಇದೆ. ಇದಿಷ್ಟು ಜಾಯಿಕಾಯಿ ಬೆಳೆಯ ಮಾಹಿತಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಂತರ್ ಬೆಳೆಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.